ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಪರಮ ಪ್ರಾಮಾಣಿಕ ಚೀಫ್ ಮಿನಿಸ್ಟರ್ ಮಿಸ್ಟರ್ ಆಮ್ ಆದ್ಮಿ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಸಂಕಷ್ಟದಲ್ಲಿ ತಗ್ಲಾಕೊಂಡಿದ್ದಾರೆ. ನನ್ನಷ್ಟು ಸರಳ ಜೀವಿನೇ ಇಲ್ಲ, ಹವಾಯಿ ಚಪ್ಪಲಿ, 100 ರೂಪಾಯಿ ಶರ್ಟು, 200 ರೂಪಾಯಿ ಪ್ಯಾಂಟು, 10 ರೂಪಾಯಿ ಪೆನ್ನು, ಇಷ್ಟೇ ನನ್ನ ಆಸ್ತಿ ಅನ್ನೋ ಹಾಗೆ ಪೋಸ್ ಕೊಡ್ತಾ ಇದ್ದಂಥ ಕೇಜ್ರಿವಾಲ್ ಈಗಾಗಲೇ ಇಡೀ ದೇಶದ ಮುಂದೆ ಬೆತ್ತಲಾಗಿ ಆಗಿದೆ. ಆದರೂ ಇನ್ನೂ ಕೂಡ ಮಾನವಂತನ ತರಹ ಪೋಸ್ ಕೊಡ್ತಾ ಇದ್ದಾನೆ. ಬಹುಕೋಟಿ ಮದ್ಯ ಹಗರಣದಲ್ಲಿ ಈಗಾಗಲೇ ಬೇಲ್ ಮೇಲೆ ಆಚೆ ಇರುವಂಥ ಕೇಜ್ರಿವಾಲ್ಗೆ ಪ್ರತಿ ರಾತ್ರಿ ನಿದ್ದೆಯಲ್ಲಿ ಒಂದೇ ಕನಸು, ಮಾರ್ಚ್ ತಿಂಗಳಲ್ಲಿ ಮತ್ತೆ ದೆಹಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋ ಹಾಗೆ. ಆದರೆ ಕೇಜ್ರಿವಾಲ್ ಕನಸು ಈ ಬಾರಿ ನುಚ್ಚು ನೂರು ಆಗೋದಷ್ಟೇ ಅಲ್ಲ, ಇಡೀ ಆಮ್ ಆದ್ಮಿ ಪಾರ್ಟಿನೇ ನೆಲೆ ಕಳ್ಕೊಳ್ಳೋದು ಖಚಿತ ಅಂತ ಸರ್ವೆಗಳು ಹೇಳ್ತಾ ಇವೆ. ಕಳೆದ ಅಕ್ಟೋಬರ್ನಲ್ಲಿ ತಮ್ಮ ಶಿಷ್ಯೆ ಅತೀಶಿಗೆ ಸಿಎಂ ಕುರ್ಚಿಯನ್ನು ಬಿಟ್ಟುಕೊಟ್ಟು ಮಹಾನ್ ತ್ಯಾಗಿಯ ರೀತಿ ನಡ್ಕೊಂಡು ಬಂದಿದ್ರು ನಮ್ಮ ಕೇಜ್ರಿವಾಲ್ ಸಾಹೇಬರು. ಆದರೆ ಎಲ್ರಿಗೂ ಚೆನ್ನಾಗಿ ಗೊತ್ತು, ಶ್ಯಾಡೋ ಸಿಎಂ ಕೇಜ್ರಿವಾಲ್ ಅವರೇ ಅಂತ. ಆ ವಿಷಯ ಬಿಡಿ, ಸಿಎಂ ಸ್ಥಾನ ಬಿಟ್ಟುಕೊಟ್ಟ ನಂತರ ಸಿಎಂ ಅಧಿಕೃತ ನಿವಾಸ ಕೂಡ ಬಿಟ್ಟು ಬರಲೇಬೇಕಲ್ವಾ? ಇದು ಕೇಜ್ರಿವಾಲ್ಗೆ ಬಹಳ ಬೇಜಾರಾಗಿದ್ದಂಥ ಸಂಗತಿ. ಯಾಕೊತ್ತಾ, ನಮ್ಮ ಸಿಂಪಲ್ ಸುಂದರ ಅರವಿಂದ್ ಕೇಜ್ರಿವಾಲ್ ಈ ಮುಖ್ಯಮಂತ್ರಿ ನಿವಾಸವನ್ನ ಮಹಾರಾಜರ ಅರಮನೆ ರೇಂಜಿಗೆ ಫರ್ನಿಶ್ ಮಾಡಿಸ್ಕೊಂಡು ಬಿಟ್ಟಿದ್ರು. ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಫರ್ನಿಚರ್ಸ್ ಹಾಕಿಸ್ಕೊಂಡಿದ್ರು. ಟಾಯ್ಲೆಟಿಂದ ಹಿಡಿದು ಬೆಡ್ರೂಮ್ ತನಕ ಎಲ್ಲಿ ನೋಡಿದ್ರು ರಾಜ ವೈಭೋಗ. ಇದು ಮನೇನೋ ದುಬೈ ಶೇಖ್ನ ಅರಮನೆನೋ ಅಂತ ಯಾರೇ ನೋಡಿದ್ರು ಕೂಡ ಡೌಟ್ ಬರ್ತಿತ್ತು. ಆ ರೀತಿ ಮನೇನ ರೆಡಿ ಮಾಡಿಸ್ಕೊಂಡಿದ್ರು. ಅಂಥ ಮನೇನ ಭಾರಿ ಬೇಸರದಿಂದ ಬಿಟ್ಟು ಬರೋ ಹಾಗಾಗಿತ್ತು ಪಾಪ. ಅದಕ್ಕೆ ಕೇಜ್ರಿವಾಲ್ ಅವರು ಪ್ರತಿದಿನ ಪ್ರಾರ್ಥಿಸ್ಕೊಳ್ತಾ ಇದ್ದಿದ್ದು ಒಂದೇ ವಿಷಯ, ದೇವ್ರೆ ಹೇಗಾದ್ರೂ ಮತ್ತೆ ನನ್ನನ್ನು ಸಿಎಂ ಮಾಡಪ್ಪ, ಹೇಗಾದ್ರೂ ಮತ್ತೆ ನಾನು ಆ ಅರಮನೆ ಒಳಗೆ ಹೋಗೋ ಹಾಗೆ ಮಾಡಪ್ಪ ಅಂತ. ಆದರೆ ಈಗ ಆ ಮನೇನೆ ಅರವಿಂದ್ ಕೇಜ್ರಿವಾಲ್ಗೆ ಕಂಟಕ ತಂದ್ಬಿಟ್ಟಿದೆ. ವೀಕ್ಷಕರೇ, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಸಿಎಂ ನಿವಾಸವನ್ನು ಬಿಟ್ಟು ಹೊರಗೆ ಬರ್ತಾರೆ, ಶಿಫ್ಟ್ ಆಗ್ತಾರೆ. ನಿಯಮದ ಪ್ರಕಾರ ಅವರು ಮನೆ ಖಾಲಿ ಮಾಡಿದ ಕೂಡಲೇ ಕೀಗಳನ್ನು PWD ಡಿಪಾರ್ಟ್ಮೆಂಟ್ಗೆ ಕೊಡಬೇಕು. PWD ಅಧಿಕಾರಿಗಳು ಕೀ ತಗೊಂಡು ಮನೆಯ ಸ್ಥಿತಿ ಚೆಕ್ ಮಾಡ್ತಾರೆ. ಮನೆಯಲ್ಲಿ ಮೊದಲಿದ್ದ ವಸ್ತುಗಳೆಲ್ಲ ಇದೆಯಾ, ಯಥಾಸ್ಥಿತಿಲೇ ಇದೆಯಾ, ಏನಾದರೂ ಮಿಸ್ ಆಗಿದೆಯಾ, ಯಾವುದಾದ್ರೂ ಎಕ್ಸ್ಟ್ರಾ ಐಟಮ್ ಇದೆಯಾ, ಎಲ್ಲವನ್ನ ಚೆಕ್ ಮಾಡ್ತಾರೆ. ಎಲ್ಲ ಓಕೆ ಇದ್ರೆ ಫೈನ್, ಇಲ್ಲಾಂದರೆ ಕೇಜ್ರಿವಾಲ್ ಉತ್ತರಿಸಲೇಬೇಕಾಗತ್ತೆ. ನಂತರ ಆ ಮನೆಯನ್ನು ಬೇರೆ ವ್ಯಕ್ತಿಗೆ PWD ಕಡೆಯಿಂದ ಅಲಾಟ್ ಆಗುತ್ತೆ. ಅದು ಮುಂದಿನ ಮುಖ್ಯಮಂತ್ರಿಗೆ ಬೇಕಾದರೂ ಕೊಡಬಹುದು, ಬೇರೆಯವರಿಗೂ ಕೊಡಬಹುದು. ಆದರೆ ಇಲ್ಲೇನಾಗಿದೆ ನೋಡಿ, ಅರವಿಂದ್ ಕೇಜ್ರಿವಾಲ್ ಮನೆ ಬಿಟ್ಟು ಹೋಗ್ತಾ ಕೀಗಳನ್ನು ಹ್ಯಾಂಡ್ ಓವರ್ ಮಾಡೋದೇ ಇಲ್ಲ, ಇನ್ವೆಂಟರಿ ಇನ್ಸ್ಪೆಕ್ಷನ್ ಆಗೋದೇ ಇಲ್ಲ. ಈಗ ಆ ಮನೇಲಿರೋದು ಹೊಸ ಸಿಎಂ ಕೇಜ್ರಿವಾಲ್ನ ಕೈಗೊಂಬೆ ಅತೀಶಿ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅತೀಶಿ ಈ ಮನೆಯಲ್ಲಿ ವಾಸಾಗಿದ್ದಾರೆ. ಕೇಜ್ರಿವಾಲ್ ಒಬ್ಬ ಭ್ರಷ್ಟಾಚಾರ ಆರೋಪಿ. ಆತನ ಮನೆ ಆಕ್ಚುಲಿ ತನಿಖೆಯ ಒಂದು ಭಾಗ. ಹೀಗಿದ್ದಾಗ ಅವನ ಮನೆಯನ್ನ ಹೇಗೆ ಇನ್ನೊಬ್ರು ಆಕ್ಯುಪೈ ಮಾಡೋದು? ಸರಿನಾ ಇದು ಈಗಾಗಲೇ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ವಿಷಯ ಏನಂದ್ರೆ, ಅರವಿಂದ್ ಕೇಜ್ರಿವಾಲ್ ತನ್ನ ಈ ಸಿಎಂ ಅಧಿಕೃತ ನಿವಾಸವನ್ನ ಯದ್ವಾತದ್ವಾ ರಿನೋವೇಷನ್ ಮಾಡಿಸಿದ್ದಾನೆ. ದುಬಾರಿ ಫರ್ನಿಚರ್ಸ್ ತರಿಸಿದ್ದಾನೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಫರ್ನಿಶ್ ಮಾಡಿಸಿದ್ದಾನೆ. ಇದಕ್ಕೆಲ್ಲ ಎಲ್ಲಿಂದ ಹಣ ಬಂತು? ಹೀಗೆ ಮಾಡೋದಕ್ಕೆ ಅಪ್ರೂವಲ್ ಇತ್ತಾ? ಇದು ಈಗ ಹುಟ್ಟಿರುವಂಥ ಪ್ರಶ್ನೆ. ಇದನ್ನ ತನಿಖೆ ಮಾಡ್ರಿ ಅಂತ ವಿಜಿಲೆನ್ಸ್ನವರು ಈಗ PWD ಡಿಪಾರ್ಟ್ಮೆಂಟಿಗೆ ಆರ್ಡರ್ ಕೊಟ್ಟಿದ್ದಾರೆ. ಶೀಶಮಹಲ್ನಲ್ಲಿ ಈಗ ದೊಡ್ಡದಾಗಿ ಚೆಕಪ್ ನಡೆಯುತ್ತೆ, ಇನ್ವೆಂಟರಿಗಳ ಲೆಕ್ಕಾಚಾರ ಆಗುತ್ತೆ. PWD ಅವರು ತಾವು ಕೊಟ್ಟಿದ್ದ ವಸ್ತುಗಳು ಯಾವುದು, ಎಷ್ಟು, ಏನು, ಎತ್ತ ಎಲ್ಲ ಇಟ್ಕೊಂಡು ಈಗ ಏನೇನು ಹೊಸ ವಸ್ತು ಸೇರ್ಕೊಂಡಿದೆ, ಏನೇನು ಬದಲಾವಣೆ ಆಗಿದೆ ಎಲ್ಲವನ್ನ ಲಿಸ್ಟ್ ಮಾಡುತ್ತೆ. ಸಿವಿಲ್ ವರ್ಕ್ ಮಾಡಿಸಿದ್ರೆ ಅದನ್ನೂ ಲೆಕ್ಕಕ್ಕೆ ತಗೊಳ್ಳೇಬೇಕಾಗತ್ತೆ. ಕೇಜ್ರಿವಾಲ್ ಟಾಯ್ಲೆಟ್ಗೆ ಕೂರ್ತಾ ಇದ್ದಂಥ ವೆಸ್ಟರ್ನ್ ಕಮೋಡ್ ಸೀಟ್ಗಳೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೈ ತೊಳೆಯೋ ವಾಶ್ ಬೇಸಿನ್ ಬೆಲೆ ಲಕ್ಷಗಳಲ್ಲಿದೆ. ನೆಲಕ್ಕೆ ಹಾಸಿರೋ ಕಾರ್ಪೆಟ್, ಕಿಟಕಿಯ ಕಾಟನ್, ಸೋಫಾ ಇವೆಲ್ಲ ಲಕ್ಷದಿಂದ ಕೋಟಿ ತನಕ ಬೆಲೆ ಇದೆಯಂತೆ. ಇನ್ನು ಟಿವಿಗಳು ಹೆಚ್ಚು ಕಮ್ಮಿ ಕೋಟಿ ಬಾಳತ್ತಂತೆ. ಇದೆಲ್ಲ ಎಲ್ಲಿಂದ ಬಂತು? ಇದ್ಯಾವುದು PWD ಕೊಟ್ಟಿರೋದಲ್ಲ.
ಸರ್ಕಾರದ ಲೋಕೋಪಯೋಗಿ ಇಲಾಖೆ ಇಷ್ಟೆಲ್ಲ ಲಕ್ಸುರಿ ಕೊಡೋದಿಲ್ಲ. ಕೇಜ್ರಿವಾಲ್ ಇದನ್ನೆಲ್ಲ ತಂದಿದೆ ಎಲ್ಲಿಂದ? ಬಿಜೆಪಿ ಆರೋಪ ಮಾಡ್ತಾ ಇರೋದೇನೆಂದ್ರೆ ಇದು ಅಬಕಾರಿ ಹಗರಣದಲ್ಲಿ ಸಿಕ್ಕಿರುವಂಥ ಕಾಣಿಕೆ ಅಂತ. ಅಬಕಾರಿ ಮಾಫಿಯಾದಲ್ಲಿ ಮದ್ಯ ದೊರೆಗಳಿಗೆ ಫೇವರ್ ಮಾಡಿರೋದಕ್ಕೆ ಅವರು ಕೊಟ್ಟಿರುವಂಥ ಗಿಫ್ಟುಗಳು ಇದು. ಹಣದ ಬದಲು ಈ ರೀತಿ ಉಡುಗೊರೆ ತಗೊಂಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮನೆ ಬಗ್ಗೆ, ಈತನ ನಕಲಿತನದ ಬಗ್ಗೆ, ಸರಳತೆಯ ಶೋ ಆಫ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಟಿವಿ ವಿಕ್ರಮ ಮಾಡಿದೆ. ಈತನ ಅಬಕಾರಿ ಹಗರಣ ಮತ್ತು ಮನಿ ಲಾಂಡ್ರಿಂಗ್ ಬಗ್ಗೆ ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಬಂದಿದೆ. ಈತ ಜೈಲು ಸೇರೋ ತನಕ ಡೀಟೇಲ್ಡ್ ರಿಪೋರ್ಟ್ಗಳನ್ನು ನಮ್ಮ ಟಿವಿ ವಿಕ್ರಮ ಕೊಟ್ಟಿತ್ತು. ಅರವಿಂದ್ ಕೇಜ್ರಿವಾಲ್ನ ಈ ಶೀಶ್ ಮಹಲ್ ಯಾವತ್ತೂ ವಿಜಿಲೆನ್ಸ್ನ ಕೆಂಗಣಿಗೆ ಸಿಗಬೇಕಾಗಿತ್ತು. ತಡವಾಗಿ ಸಿಕ್ಕಿದೆ. PWD ಕೊಡೋ ವರದಿಯನ್ನು ನೋಡಿದ ನಂತರ ಅರವಿಂದ್ ಕೇಜ್ರಿವಾಲ್ಗೆ ನೋಟಿಸ್ ಹೋಗುತ್ತೆ. ಕೇಜ್ರಿವಾಲ್ ಪ್ರತಿಯೊಂದಕ್ಕೂ ಲೆಕ್ಕ ಕೊಡಲೇಬೇಕಾಗುತ್ತೆ. ಇದು ಮತ್ತೆ ಮದ್ಯ ಹಗರಣಕ್ಕೆ ನೇರವಾಗಿ ಲಿಂಕ್ ಆಗುತ್ತೆ. ಇಡಿ ವಿಚಾರಣೆ, CBI ತನಿಖೆ ಎರಡೂ ಕೂಡ ಇನ್ನೂ ನಡೀತಾನೆ ಇರೋದ್ರಿಂದ ಇದು ಕೂಡ ಅದಕ್ಕೆ ಪೂರಕ ಆಗ್ಬಿಡತ್ತೆ. ಇಂಥ ವಿಚಾರಗಳು ಕೇಜ್ರಿವಾಲ್ ಮತ್ತೆ ಮುಖ್ಯಮಂತ್ರಿ ಆಗೋ ಕನಸಿಗೆ ತಣ್ಣೀರು ಎರಸ್ತಾ ಇರೋದಂತೂ ಸತ್ಯ. ಈಗಾಗಲೇ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಗಳು ಪರಸ್ಪರ ದುಶ್ಮನಾಗಿದ್ದಾರೆ. ಅದರ ಲಾಭ ಬಿಜೆಪಿಗೆ ಹೋಗುತ್ತೆ. ಬಿಜೆಪಿ ಸ್ಮೃತಿ ಇರಾನಿ ಅವರನ್ನ CM ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ಕೇಜ್ರಿವಾಲ್ ಕಂಗಾಲಾಗೋದು ಖಚಿತ. ಇಂಥ ಟೈಮಲ್ಲಿ ಮತ್ತೆ ಹಗರಣಗಳು ಮೈಗೆ ಸುತ್ಕೊಂಡ್ರೆ ಕೇಜ್ರಿವಾಲ್ ಸರ್ವೈವ್ ಆಗೋದಾದ್ರು ಹೇಗೆ? ಕೇಜ್ರಿವಾಲ್ ಶೀಶ್ ಮಹಲ್ ಪ್ರವೇಶ ಮಾಡೋ ಆಸೆನ ಕೈ ಬಿಡೋದೇ ಬೆಟರ್ ಅನ್ಸುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.